ಲಿಂಗಾಯತರಲ್ಲೂ ಕೂಡ ಏನಂತ ಹೇಳಿದ್ರೆ ಇತ್ತೀಚಿನವರೆಗೆ ಲಿಂಗಾಯತರ ಅಂತ ಹೇಳಿದ್ರೆ ಹಿಂದೂಗಳ ಅಲ್ಲಿ ಬರುವಂತ ಒಂದು ಇದು ಹಿಂದೂಗಳಲ್ಲಿ ಬರ್ತಾರೆ ಅಂತ ಇತ್ತು. ಇವಾಗ ಹಿಂದೂಗಳ ಹಿಂದೂ ಧರ್ಮದಲ್ಲಿ ಬರುವಂತ ಒಂದು ಹೌದು. ಇವಾಗ ಏನಂದ್ರೆ ಕಾಂಗ್ರೆಸ್ನ ಎಲ್ಲಾ ನಾಯಕರುಗಳು ಏನ್ ಹೇಳ್ತಿದ್ದಾರೆ, ಇಲ್ಲ ನೀವು ಲಿಂಗಾಯತರನ್ನ ಹಿಂದೂ ಅಂತ ಬರೆಸಬೇಡಿ ಅಂತ ಹೇಳುವಂತ ಒಂದು ಹೊಸ ನಾಟಕವನ್ನ ಶುರು ಮಾಡಿದ್ದಾರೆ. ಅಲ್ಲಿಗೆ ಇನ್ನೊಂದು ಇದು ಶೋರ್ ಆಗುತ್ತೆ ಏನಂತ ಹೇಳಿದ್ರೆ, ಇದು ಕೂಡ ಹಿಂದೂಗಳನ್ನ ಡಿವೈಡ್ ಮಾಡುವಂತ ಒಂದು ಇದು ಏನೋ ಹುನ್ನಾರ ಅನ್ನುವಂಥದ್ದು ಎರಡನೇದು ಪಕ್ಕ ಆಗುತ್ತೆ. ಮೂರನೇದಾಗಿ ಇನ್ನೊಂದಿಷ್ಟು ಪ್ರಶ್ನೆ ನಾವು ಕೇಳಬೇಕಾಗತ್ತೆ. ಕಾಂತರಾಜು ಕಮಿಟಿಯವರು ಏನೋ ಒಂದು ಇದಿತ್ತು, ಜಾತಿ ಸಮೀಕ್ಷೆ ಇತ್ತು. ಆನಂತರ ಅದನ್ನ ಜಯಪ್ರಕಾಶ್ ಹೆಗಡೆ ಅವರು ಏನೋ ಇದು ಮುಂದುವರ್ಸ್ಕೊಂಡು ಹೋದ್ರು. ಅದನ್ನ ಯಾಕೆ ಸರ್ಕಾರ ಅದನ್ನ ಇದು ಮಾಡ್ತಲ್ಲ, ಏನು ಸೈಡ್ ಲೈನ್ ಮಾಡ್ತಲ್ಲ, ಬೇಡ ಅಂತ ಹೇಳ್ತಲ್ಲ, ಯಾಕೆ? 150 ಕೋಟಿ ಆವಾಗ ನೀವು ಖರ್ಚು ಮಾಡಿದ್ರಲ್ಲ, ಅದು ಇವ್ರ ಮನೆಯಿಂದ ತಗೊಂಡು ಬಂದು ಅವ್ರು ಖರ್ಚು ಮಾಡಿದ್ರೆ ನಾವು ಒಪ್ಕೊಂತ ಇದ್ವಿ. ಆದ್ರೆ ಸರ್ಕಾರದ ಬೊಕ್ಕಸದಿಂದ ಸಾಮಾನ್ಯ ಜನರ ಟ್ಯಾಕ್ಸ್ ತೆರಿಗೆ ಹಣದಿಂದ ಮಾಡಿರುವಂತ 150 ಕೋಟಿ ಚಿಲ್ಲರೆ ಇದೆ ಅಲ್ವಾ, ಆ ದುಡ್ಡನ್ನ ವಾಪಸ್ಸು ಖಜಾನೆಗೆ ತಂದು ಕೊಡೋರು ಯಾರು? ಆಯ್ತು, ಇವಾಗ ಹೇಳ್ತಾ ಇದ್ದಾರೆ 15 ದಿನಗಳಲ್ಲಿ ಈ ಒಂದು ಸಮೀಕ್ಷೆ ಪುನಃ ಸಮೀಕ್ಷೆಯನ್ನು ಆರ್ಡರ್ ಮಾಡಿದ್ದಾರೆ. 15 ದಿನದಲ್ಲಿ ಮಾಡ್ತಾರಂತೆ. 15 ದಿನಗಳಲ್ಲಿ ರಾಜ್ಯದ 1.25 ಇಂದ 2 ಕೋಟಿ ಮನೆಗಳನ್ನ ತಲುಪಲಿಕ್ಕೆ ಸಾಧ್ಯ ಇದೆಯಾ?